ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ 4 ಆಶ್ರಮಗಳ ಧರ್ಮಗಳನ್ನು ತಿಳಿಸಿದುದು ಎಂಬ 60ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಯುಧಿಷ್ಠಿರ, 4 ಆಶ್ರಮಗಳ ಹೆಸರನ್ನು, ಅವುಗಳ ನಿಯಮಗಳನ್ನು ಹೇಳುವೆನು ಕೇಳು. ಬ್ರಾಹ್ಮಣರಿಗೆ ವಾನಪ್ರಸ್ಥ, ಸನ್ಯಾಸ, ಗೃಹಸ್ಥ, ಬ್ರಹ್ಮಚರ್ಯವೆಂಬ 4 ಆಶ್ರಮಗಳು ಬ್ರಹ್ಮದೇವನಿಂದ ವಿಧಿಸಲ್ಪಟ್ಟಿವೆ. ಮೊದಲು ಚೌಳವೆಂಬ ಸಂಸ್ಕಾರವನ್ನು ಪಡೆದು ಉಪನಯನ ವಿಧಿಯಿಂದ ದ್ವಿಜತ್ವವನ್ನು ಹೊಂದಿ ವೇದಗಳನ್ನು ಓದಬೇಕು. ಜ್ಞಾಧಾನಾದಿ ಕರ್ಮಗಳೊಡನೆ ಗೃಹಸ್ಥ ಧರ್ಮಗಳನ್ನು ಮುಗಿಸಿದ ಮೇಲೆ ಜಿತೇಂದ್ರಿಯನಾಗಿ ಆತ್ಮಶುದ್ಧಿಯಿಂದ ಸಂಸಾರ ಸಮೇತನಾಗಿಯೋ ಇಲ್ಲವೇ ಏಕಾಕಿಯಾಗಿಯೋ ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ಳಬೇಕು. ಧರ್ಮವನ್ನು ತಿಳಿದವನು ವಾನಪ್ರಸ್ಥಾಶ್ರಮಕ್ಕೆ ಬೇಕಾದ ಶಾಸ್ತ್ರ ವಿಧಿಗಳನ್ನು ಅನುಸರಿಸುತ್ತಿದ್ದು ಆಮೇಲೆ ಸನ್ಯಾಸ ಧರ್ಮದಿಂದ ತಾನು ತನ್ನ ಮಕ್ಕಳು ಎಂಬ ಸಂಸಾರ ಬಂಧವನ್ನು ತ್ಯಜಿಸಿ ಬ್ರಹ್ಮ ಸಾರೂಪ್ಯವನ್ನು ಹೊಂದುವನು. ರಾಜೇಂದ್ರ, ಇವುಗಳೇ ಸೃಷ್ಟಿಕರ್ತನಾದ ಬ್ರಹ್ಮನು ಊರ್ಧ್ವರೇತಸ್ಕರಾದ ಮುನಿಗಳಿಗೆ ಹೇಳಿದ ಚತುರಾಶ್ರಮಗಳು. ಮೊದಲು ಸಂಸ್ಕಾರಗಳಿಂದ ಉತ್ತಮಾಧಿಕಾರಿಯಾದ ಬ್ರಾಹ್ಮಣನಿಗೆ 1ನೆಯ ಬ್ರಹ್ಮಚರ್ಯವು ಮುಗಿದೊಡನೆ ಮೋಕ್ಷ ಸಾಧನವಾದ ಸನ್ಯಾಸವು ಮೇಲೆನಿಸುವುದು. 4ನೆಯ ಆಶ್ರಮವನ್ನು ಹಿಡಿದ ಬ್ರಾಹ್ಮಣನು ಮಡದಿ ಮಕ್ಕಳನ್ನು, ಮನೆಯನ್ನು, ಅಗ್ನಿಯನ್ನು ತ್ಯಜಿಸಿ ಇಂದ್ರಿಯ ಜಯದಿಂದ ಶಮ ದಮಾದಿ ಗುಣವುಳ್ಳವನಾಗಿರಬೇಕು. ತಾನಾಗಿ ಲಭಿಸಿದುದನ್ನು ತಿನ್ನಬೇಕು. ಅಸ್ತಮಿಸಿದೊಡನೆ ಮಲಗಬೇಕು. ಮೋಹವನ್ನು, ಮಮತೆಯನ್ನು, ಭೋಗಗಳನ್ನು, ಆಶೋತ್ತರಗಳನ್ನು ಬಿಟ್ಟವನಾದರೆ ಮೋಕ್ಷವನ್ನು ಹೊಂದುವನು. ಮುನಿಗಳಿಂದ ಪೂಜಿತವಾದ ಗೃಹಸ್ಥ ಧರ್ಮವನ್ನು ಕೈಗೊಂಡ ಮನುಷ್ಯನು ವೇದಗಳನ್ನೋದಿ ವೈದಿಕ ಧರ್ಮಗಳನ್ನು ನಡೆಸುತ್ತಾ ಸಂತತಿಯನ್ನು ಪಡೆದು ಗೃಹಸ್ಥಾಶ್ರಮ ಸುಖಗಳನ್ನು ಎಚ್ಚರಿಕೆಯಿಂದ ಅನುಭವಿಸಿದ ಮೇಲೆ ಮುಕ್ತಿಯನ್ನು ಹೊಂದುವನು. ಮುನಿ ಧರ್ಮಗಳಿಂದ ಕೂಡಿದ ಗೃಹಸ್ಥಾಶ್ರಮವೇನೋ ಬಹಳ ದುಷ್ಕರವೇ. ಇವನು ನಿಷ್ಕಪಟಿಯಾಗಿ ಸ್ವಭಾರ್ಯೆಯಲ್ಲಿ ತೃಪ್ತನಾಗಿ ಋತುಕಾಲಗಳಲ್ಲಿ ಮಾತ್ರ ಅವಳಲ್ಲಿ ಸಂಗಮಿಸುತ್ತಾ ಮಿತಾಹಾರಿಯಾಗಿಯೂ ದೈವ ಭಕ್ತಿಯುಳ್ಳವನಾಗಿಯೂ ಇರಬೇಕು. ಮೃದು ಸ್ವಭಾವ, ಪರೋಪಕಾರ, ಸತ್ಯ, ತಾಳ್ಮೆ, ಅಹಿಂಸೆ, ದೈವಭಕ್ತಿ, ಇಂದ್ರಿಯ ನಿಗ್ರಹ, ಗುರುವಾಕ್ಯದಲ್ಲಿ ಶ್ರದ್ಧೆ ಇವುಗಳಿಂದ ಕೂಡಿರಬೇಕು. ದೇವ ಪಿತೃಕಾರ್ಯಗಳನ್ನು ತಪ್ಪದೆ ನಡೆಸುತ್ತಾ ಯಾವಾಗಲೂ ಎಲ್ಲ ಆಶ್ರಮಿಗಳಿಗೂ ಮುಖ್ಯವಾಗಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡುತ್ತಿರಬೇಕು. ಅಗ್ನಿ ಕಾರ್ಯಗಳಲ್ಲಿ ನಿತ್ಯವೂ ಆಸಕ್ತನಾಗಿರಬೇಕು. ಈ ವಿಷಯದಲ್ಲಿ ಮಹಾ ತಪಸ್ವಿಗಳಾದ ಮುನಿಗಳು ಸೃಷ್ಟಿಕರ್ತನಾದ ಶ್ರೀಮನ್ನಾರಾಯಣನು ಹೇಳಿದ ತಪಸ್ಸಾಧನವಾದ ಗಾಥೆಯೊಂದುಂಟು. ಅದನ್ನು ಹೇಳುವೆನು ಕೇಳು. ಪ್ರಪಂಚದಲ್ಲಿ ಸತ್ಯ, ಆರ್ಜವ, ಅತಿಥಿ ಪೂಜೆ, ಧರ್ಮ, ಧನ, ಸ್ವಭಾರ್ಯೆಯಲ್ಲಿ ರತಿ ಇವೆಲ್ಲವೂ ಆಧಾರವಾದ ಗೃಹಸ್ಥ ಧರ್ಮವೇ ಎಲ್ಲಕ್ಕಿಂತಲೂ ಮೇಲೆನಿಸುವುದೆಂದು ನನ್ನ ಮತವು. ಈ ಆಶ್ರಮದಲ್ಲಿ ಇರುವವರಿಗೆ ಹೆಂಡಿರು ಮಕ್ಕಳನ್ನು ರಕ್ಷಿಸುವುದು, ವೇದ ವಿಧಿಗಳನ್ನು ಪಾಲಿಸುವುದು ಇವೆರಡೂ ಮುಖ್ಯವೆಂದು ಮಹರ್ಷಿಗಳೇ ಹೇಳುವರು. ಇದಕ್ಕೆ ಅನುಸಾರವಾಗಿ ಯಾಗಗಳನ್ನು ಮಾಡುತ್ತಾ ಗೃಹಸ್ಥ ಧರ್ಮದಲ್ಲಿರುವ ಬ್ರಾಹ್ಮಣನು ಸ್ವರ್ಗದಲ್ಲಿ ತನ್ನ ಶ್ರಮಕ್ಕೆ ತಕ್ಕ ಸುಖಾನುಭವಗಳನ್ನು ಹೊಂದುವನು. ಅಂತಹ ಗೃಹಸ್ಥನು ಸ್ವರ್ಗಸ್ಥನಾದ ಮೇಲೆ ಅವನು ಕೋರಿದ ಸಕಲ ಭೋಗಗಳು ಅವನನ್ನು ಹಿಂಬಾಲಿಸುತ್ತಿರುವವು. ಯುಧಿಷ್ಠಿರನು ಬ್ರಹ್ಮಚಾರಿಯಾದವನು. ಯುಧಿಷ್ಠಿರ, ಬ್ರಹ್ಮಚಾರಿಯಾದವನು ಏಕಾಕಿಯಾಗಿದ್ದು ಎಲ್ಲ ವೇದಗಳನ್ನು ಜಪಿಸುತ್ತಾ ಒಂದೇ ಆಚಾರ್ಯನಲ್ಲಿ ಶಿಷ್ಯನಾಗಿ ಅವನಲ್ಲಿ ಕಾಲ ಕಾಲಕ್ಕೆ ಸೇವೆ ಮಾಡುವುದರಲ್ಲಿ ತನ್ನ ದೇಹದ ಮತ್ತು ವಸ್ತ್ರದ ಕೊಳೆ ಕೆಸರುಗಳನ್ನು ಗಮನಿಸದೆ ನಿತ್ಯ ವ್ರತನಾಗಿ ನಿತ್ಯ ದೀಕ್ಷೆಯುಳ್ಳವನಾಗಿ ಜಿತೇಂದ್ರಿಯನಾಗಿ ಗುರುವಿನ ಆಜ್ಞೆಯನ್ನು ಸ್ವಲ್ಪವೂ ಮೀರದಿರಬೇಕು. ಗುರುವಿನಲ್ಲಿ ಅಧ್ಯಯನವನ್ನು ಕಲಿಯುತ್ತಾ ತನ್ನ ವ್ರತವನ್ನು ಕೆಡಿಸಿಕೊಳ್ಳದೆ ಸದಾ ಹರಿಧ್ಯಾನ ಪರನಾಗಿರಬೇಕು. ಗುರು ನಮಸ್ಕಾರವನ್ನು ಮಾಡುತ್ತಾ ಯಾವಾಗಲೂ ಗುರುವಿನ ಕಾರ್ಯದಲ್ಲಿಯೇ ಕಣ್ಣುಳ್ಳವನಾಗಿ ಯಜನ, ಯಾಜನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂಬ 6 ಕರ್ಮಗಳಲ್ಲಿಯೂ ಏಕಮನಸ್ಕನಾಗಿರಬೇಕು. ತನಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದವನಾಗಿ ಯಾರಲ್ಲಿಯೂ ನಿಗ್ರಹ ಅನುಗ್ರಹಗಳನ್ನು ತೋರಿಸದೆ ಸರ್ವ ಸಮಬುದ್ಧಿಯಿಂದ ಇರುವುದೇ ಬ್ರಹ್ಮಚರ್ಯವೆಂಬ ಮೊದಲನೆಯ ಆಶ್ರಮದಲ್ಲಿ ಇರುವವನ ಮುಖ್ಯ ಧರ್ಮವು. ಇದು 60ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.